ರೈತ ಬಂದವರೇ, ನನ್ನ ಹೆಸರು ಬಂದು ದರ್ಶನ್ ಮಾರುತಿ ಆರ್ ಅಂತ. ನಾನು ಬಂದು BSc ಅಗ್ರಿಕಲ್ಚರ್ ಗ್ರ್ಯಾಜುಯೇಟು. ಇವತ್ತು ನಾವು ಟೊಮೊಟೊ ಫೀಲ್ಡ್ ವಿಸಿಟ್ ಮಾಡಿದ್ದು. ಈಗ ಸಾಮಾನ್ಯವಾಗಿ ಟೊಮೊಟೊ ಫೀಲ್ಡಲ್ಲಿ ಕಂಡುಬರ್ತಾ ಇರೋದು ವಿಲ್ಟಲ್ಲಿ, ಅದರಲ್ಲೂ ಬ್ಯಾಕ್ಟೀರಿಯಲ್ ವಿಲ್ಟು, ಸ್ಕ್ಲಿರೋಶಮ್ ವಿಲ್ಟು, ಫಿಶಿಯರಮ್ ವಿಲ್ಟ್ ಅಂತ ಕಂಡುಬರ್ತಾ ಇದೆ. ನಾನಿವತ್ತು ಸ್ಕ್ಲಿರೋಶಮ್ ವಿಲ್ಟ್ ಬಗ್ಗೆ ಒಂದೆರಡು ಮಾತಾಡ್ತೀನಿ ನಿಮ್ಮ ಜೊತೆ. ಎಲ್ಲರೂ ಕನ್ಫ್ಯೂಷನ್ ಆಗೋದು ಏನಂತಂದರೆ, ಈಗ ನೋಡ್ರಿ, ಇದು ಗಿಡ ಬಾಡಿದೆ. ಇದು ಬಾಡ್ದಾಗ ನಾವೇನು ಅನ್ಕೊಂತೀವಿ ಬ್ಯಾಕ್ಟೀರಿಯಲ್ ವಿಲ್ಟು, ಕರೆಕ್ಟು. ಬಟ್ ನಾವು ಒಂದೊಂದ್ಸಲಿ ಏನಾಗುತ್ತೆ, ಮಿಸ್ಟೇಕ್ ಆಗುತ್ತೆ, ಸ್ಕ್ಲಿರೋಶಮ್ ವಿಲ್ಟು ಇರುತ್ತೆ ಭೂಮಿ ಒಳಗಡೆ. ನಾವು ನೋಡಿ ಇಲ್ಲಿ ನೋಡ್ಬೋದು ನೀವು, ಸ್ಕ್ಲಿರೋಶಮ್ ವಿಲ್ಟು. ನಾವು ಗಿಡನ ಕಿತ್ತಿ ನೋಡಿದಾಗ ಬೇರಿನ ಸುತ್ತಮುತ್ತ ಏನಾಗುತ್ತೆ, ಮೈಸೀಲಿಯಂ ಗ್ರೋತ್ ಆಗುತ್ತೆ. ವೈಟ್ ಈ ಥರ ಗ್ರೋತ್ ಆಗುತ್ತೆ. ಈ ಥರ ನೋಡಿ ನಿಮಗೆ ಕಾಣಿಸುತ್ತೆ. ಯಾಕಿದು ಬರುತ್ತೆ ಅಂದರೆ, ವಾತಾವರಣದಲ್ಲಿ ವೇರಿಯೇಷನ್ಸ್ ಕಂಡು ಬರುತ್ತೆ. ಯಾವ ಥರ ಅಂತಂದರೆ, ಟೆಂಪ್ರೇಚರ್ ಹೆವಿ ಆಗೋದು, ಹ್ಯುಮಿಡಿಟಿ ಹೆವಿ ಆಗೋದು, ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆಗೋದು, ಮಾಯ್ಶ್ಚರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆವಾಗ ಇದಾಗುತ್ತೆ. ಆವಾಗ ಈ ರೋಗಕ್ಕೆ ಫೇವರಬಲ್ ಕಂಡೀಷನ್ ಸಾಧ್ಯತೆ ಇರ್ತೈತೆ. ಹಂಗಾಗಿ ಸ್ಕ್ಲಿರೋಶಮ್ ಬರೋ ಸಾಧ್ಯತೆ. ಈ ಸ್ಕ್ಲಿರೋಶಮ್ ರೋಗ ಬಂದಾಗ ಏನಾಗುತ್ತೆ, ನೀರು ಮತ್ತು ಅದಕ್ಕೆ ಆಹಾರ ಸಪ್ಲೈ ಆಗೋದು ಕುಂಠಿತ ಆದಾಗ, ಇದಕ್ಕೆ ಒಂದು ಕಂಟ್ರೋಲ್ ಮಾಡೋಕ್ಕೆ ಒಂದು 4 ಒಳ್ಳೆ ರಿಸಲ್ಟ್ ಇರೋಂಥ ಕೆಮಿಕಲ್ಸ್ ಹೇಳ್ತೀನಿ ನಾನು ನಿಮಗೆ. ಅದನ್ನು ಮಾಡ್ಕೊಳ್ಳಿ ನೀವು. ಫಸ್ಟ್ ಬಂದು ವೈಬ್ರೆನ್ಸ್ ಇಂಟಿಗ್ರಲ್ ಅಂತ, ಸಿಂಜೆಂಟಾ ಕಂಪ್ನಿದು, 1 ml per ಲೀಟರ್ ಅದು. ಪ್ಲಸ್ ಅದ್ರ ಜೊತೆ ಪ್ಲಾಂಟೋಮೈಸಿನ್ನು 1 ಗ್ರಾಮ್ ಹಾಕ್ಕೊಳ್ಳಿ. ಎಣ್ಣೆದು ಬಂದು ಎಲೆಕ್ಟ್ರಾನು, ಅದು 1 ml ಪ್ಲಸ್ ಪ್ಲಾಂಟೋಮೈಸಿನ್ 1 ಗ್ರಾಮು. ನೆಕ್ಸ್ಟ್ ಬಂದು ಕೋಸೈಡ್ 2 ಗ್ರಾಮ್ per ಲೀಟರು ಪ್ಲಸ್ ಪ್ಲಾಂಟೋಮೈಸಿನ್ 1 ಗ್ರಾಮು. ಮತ್ತು ಅದ್ರ ಜೊತೆ ಕ್ಯುಪ್ರೋಫಿಕ್ಸು 2 ಗ್ರಾಮು ಪ್ಲಸ್ ಅದ್ರ ಜೊತೆ ಪ್ಲಾಂಟೋಮೈಸಿನ್ 1 ಗ್ರಾಮು. ವಾರ್ಡನ್ ಎಕ್ಸ್ಟ್ರಾ 1 ml ಪ್ಲಸ್ ಪ್ಲಾಂಟೋಮೈಸಿನ್ 1 ಗ್ರಾಮ್.